ಗ್ಯಾರಂಟಿ ನ್ಯೂಸ್ ಎಕ್ಸ್ಪ್ಲೇನರ್ಗೆ ಸ್ವಾಗತ. ನಾನು ದುರ್ಗೇಶ್ ನಾಯ್ಕ. ರಾಜ್ಯ ರಾಜಕೀಯದಲ್ಲಿ ಬದಲಾವಣೆಯ ಗಾಳಿ ಬೀಸ್ತಿದೆಯಾ? ಅದರಲ್ಲೂ ಕೂಡ ನವೆಂಬರ್ ಕ್ರಾಂತಿಯ ಸದ್ದು ಸಾಕಷ್ಟು ಜೋರಾಗಿ ಕೇಳಿ ಬರ್ತಾ ಇದೆ. ಸಿಎಂ ಸಿದ್ದರಾಮಯ್ಯ, DCM DK ಶಿವಕುಮಾರ್ ಅವರ ನಡುವೆ ನಡೀತಿರುವಂಥ ಸಿಎಂ ಪಟ್ಟದ ವಿಚಾರಕ್ಕೆ ಹೈಕಮಾಂಡ್ ತೆರೆ ಎಳೆಯುತ್ತಾ ಈ ರೀತಿಯ ಹಲವು ಪ್ರಶ್ನೆಗಳಿಗೆ ಕಾರಣವಾಗ್ತಾ ಇರುವಂಥದ್ದು ರಾಜ್ಯ ರಾಜಕೀಯದಲ್ಲಿ ಆಗ್ತಿರುವಂತಹ ಸಾಕಷ್ಟು ಬೆಳವಣಿಗೆಗಳು. ಈ ಒಂದು ಬೆಳವಣಿಗೆಗಳ ಆಧಾರದಲ್ಲಿ ಇವತ್ತು ರಾಜ್ಯ ರಾಜಕೀಯದಲ್ಲಿ ಏನಾದರೂ ಬದಲಾವಣೆ ಆಗುತ್ತೆ ಅನ್ನುವಂಥದ್ದು ಸಾಕಷ್ಟು ಸದ್ದು ಕೇಳಿ ಬರ್ತಾ ಇದೆ. ಇದರ ನಡುವೆ DCM DK ಶಿವಕುಮಾರ್ ದೆಹಲಿ ಪ್ರವಾಸವನ್ನು ಕೈಗೊಂಡಿರುವಂಥದ್ದು ಬಹಳ ಮಹತ್ವವನ್ನು ಪಡೆದುಕೊಂಡಿದೆ. ಸಿಎಂ ಸಿದ್ದರಾಮಯ್ಯ ನವೆಂಬರ್ 15ಕ್ಕೆ ದೆಹಲಿ ಪ್ರವಾಸವನ್ನು ಕೈಗೊಳ್ತಿದ್ದಾರೆ. ಇದಕ್ಕೂ ಮುನ್ನ DCM DK ಶಿವಕುಮಾರ್ ಇವತ್ತು ದೆಹಲಿ ಪ್ರವಾಸವನ್ನು ಕೈಗೊಂಡಿದ್ದಾರೆ. ದಿಢೀರಾಗಿ ದೆಹಲಿಗೆ ತೆರಳೋದು ಯಾಕೆ ಅನ್ನುವಂಥದ್ದು ಕೂಡ ಬಹಳಷ್ಟು ಕುತೂಹಲಕ್ಕೆ ಕಾರಣವಾಗಿದೆ. ರಾಜ್ಯದಲ್ಲಿ ಸಿಎಂ ಕುರ್ಚಿಯ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತು ಸಚಿವ ಸಂಪುಟ ಪುನರ್ರಚನೆ ಜೊತೆಗೆ KPCC ನಾಯಕತ್ವ ಎಲ್ಲ ವಿಚಾರಗಳ ಬಗ್ಗೆ ಹೈಕಮಾಂಡ್ ನಾಯಕರ ಭೇಟಿಯಾಗಿ ಕೆಲವೊಂದಿಷ್ಟು ಆಗ್ತಿರುವಂಥ ವಿದ್ಯಮಾನಗಳ ಬಗ್ಗೆಯೂ ಕೂಡ ಹೈಕಮಾಂಡ್ ನಾಯಕರ ಗಮನಕ್ಕೆ ತರೋದಕ್ಕೆ DCM DK ಶಿವಕುಮಾರ್ ಹೋಗಿದ್ದಾರೆ. ಈ ಸಿಎಂ ಸಿದ್ದರಾಮಯ್ಯ ಹೋಗುವ ಮುನ್ನವೇ ತಮ್ಮ ಅಹವಾಲು ಸಮಸ್ಯೆಗಳನ್ನೆಲ್ಲವನ್ನೂ ಕೂಡ ಹೇಳಿಕೊಳ್ಳುವ ಕೆಲಸವನ್ನು DCM DK ಶಿವಕುಮಾರ್ ಮಾಡಲಿದ್ದಾರೆ ಅನ್ನುವಂಥ ಮಹತ್ವದ ಮಾಹಿತಿ ಸಿಗ್ತಿರುವಂಥದ್ದು. ಇದರ ನಡುವೆ ರಾಹುಲ್ ಗಾಂಧಿಯವರು ಕೂಡ ರಾಜ್ಯಕ್ಕೆ 20ಕ್ಕೆ ಆಗಮಿಸ್ತಿದ್ದಾರೆ. ಈ ರೀತಿಯಾಗಿ ಯಾವ ರೀತಿ ರಾಜ್ಯದಲ್ಲಿ ಪ್ರಸಕ್ತ ವಿದ್ಯಮಾನಗಳು ನಡೀತಿದ್ದಾವೆ, ಈ ವಿದ್ಯಮಾನಗಳೆಲ್ಲವನ್ನೂ ಕೂಡ ಹೈಕಮಾಂಡ್ ಗಮನಕ್ಕೆ ತಂದರೆ ನವೆಂಬರ್ನಲ್ಲಿ ಆಗುವಂತಹ ಬದಲಾವಣೆಯ ವೇಳೆ DCM DK ಶಿವಕುಮಾರ್ಗೆ ಏನಾದರೂ ಅವಕಾಶ ಮಾಡಿಕೊಡಲಾಗತ್ತಾ ಅನ್ನುವಂಥದ್ದು ಬಹಳ ಕುತೂಹಲ ಮೂಡಿಸ್ತಿರುವಂಥದ್ದು. ಹೀಗಾಗಿ ಸಿಎಂ ಪಟ್ಟದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯತೀಂದ್ರ ಸಿದ್ದರಾಮಯ್ಯ ಅವರು ಕೂಡ ಒಂದು ಹೇಳಿಕೆಯನ್ನು ನೀಡಿದರು. ಮುಂದಿನ ಏನು ನಾಯಕ, ಅದರಲ್ಲೂ ಕೂಡ ಅಹಿಂದ ನಾಯಕ ಸತೀಶ್ ಜಾರಕಿಹೊಳಿ ಅನ್ನುವಂಥದ್ದನ್ನು ಸಾಕಷ್ಟು ರಾಜಕೀಯದಲ್ಲಿ ಕಂಪನಕ್ಕೆ ಕಾರಣವಾಗಿರುವಂಥದ್ದು. ಹೀಗಾಗಿ ಸಿಎಂ ಕುರ್ಚಿಯ ಮೇಲೆ ಸಾಕಷ್ಟು ದಲಿತ ನಾಯಕರ ಹೆಸರುಗಳು ಕೂಡ ಕೇಳಿ ಬರ್ತಾ ಇದ್ದಾವೆ. ಹೀಗಾಗಿ ರಾಜ್ಯದಲ್ಲಿ ಸಿಎಂ ರೇಸ್ ಸಾಕಷ್ಟು ಜೋರಾಗಿ ಕೇಳಿ ಬರುತ್ತಿರುವುದರಿಂದ ಇತ್ತ ಮುನಿಯಪ್ಪ ಅವರ ಹೆಸರು ಕೂಡ ಸಿಎಂ ರೇಸ್ನಲ್ಲಿ ಕೇಳಿ ಬರುತ್ತಿರುವಂಥದ್ದು. ಜೊತೆಗೆ ಪರಮೇಶ್ವರ್ ಅವರು ಕೂಡ ಸಿಎಂ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ಅಭಿಮಾನಿಗಳು ಜಯಕಾರವನ್ನು ಹಾಕ್ತಿದ್ದಾರೆ. ಇತ್ತ ಸತೀಶ್ ಜಾರಕಿಹೊಳಿ ಸದ್ಯಕ್ಕೆ ನಾನು ಸಿಎಂ ಆಕಾಂಕ್ಷಿ ಅಲ್ಲ ಅಂದಿದ್ರು ಕೂಡ 2028ಕ್ಕೆ ನಾನು ಸಿಎಂ ಆಕಾಂಕ್ಷಿ ಅನ್ನುವಂಥ ಮಾತುಗಳನ್ನು ಹೇಳ್ತಿದ್ದಾರೆ. ಇತ್ತ ಸಿಎಂ ಸಿದ್ದರಾಮಯ್ಯ ಪರ ಕೆಲವೊಂದಿಷ್ಟು ಸಚಿವರು ಮತ್ತು ಶಾಸಕರು ಬ್ಯಾಟಿಂಗನ್ನು ಬೀಸ್ತಾ ಇದ್ದರೆ, ಇತ್ತ DCM DK ಶಿವಕುಮಾರ್ ಅವರು ಕೂಡ ಒಂದು ಬಾರಿ ಸಿಎಂ ಆಗಲೇಬೇಕು ಅನ್ನುವ ನಿಟ್ಟಿನಲ್ಲಿ ಕೆಲವೊಂದಿಷ್ಟು ಶಾಸಕರು ಬ್ಯಾಟಿಂಗನ್ನು ನಡೆಸುವ ಮೂಲಕ ಹೈಕಮಾಂಡ್ಗೆ ಪದೇ ಒತ್ತಾಯವನ್ನು ಮಾಡ್ತಿದ್ದಾರೆ. ಇತ್ತ DCM DK ಶಿವಕುಮಾರ್ ತಮ್ಮದೇ ಆದ ಸ್ಟೈಲ್ನಲ್ಲಿ ಸೈಲೆಂಟ್ ಆಗಿದ್ದುಕೊಂಡೇ ಸಿಎಂ ಪಟ್ಟಕ್ಕೆ ಏರಬೇಕು ಅನ್ನೋ ನಿಟ್ಟಿನಲ್ಲಿ ಬಹಿರಂಗವಾಗಿ ಯಾವುದೇ ರೀತಿಯಾದಂಥ ಹೇಳಿಕೆಗಳನ್ನು ಕೊಡ್ತಾ ಇಲ್ಲ. ಇದು ಕೂಡ ಸೈಲೆಂಟ್ ಗೇಮ್ ಅನ್ನುವಂಥ ನಿಟ್ಟಿನಲ್ಲಿ ಸಾಕಷ್ಟು ವಿಶ್ಲೇಷಣೆ ಆಗ್ತಾ ಇದೆ. ಹೀಗಾಗಿ ಹೈಕಮಾಂಡ್ ನಾಯಕರ ಮುಂದೆ ತಮ್ಮ ಬೇಡಿಕೆಗಳನ್ನು ಮತ್ತು ರಾಜ್ಯದಲ್ಲಿ ಆಗ್ತಿರುವಂಥ ವಿದ್ಯಮಾನಗಳ ಬಗ್ಗೆ ಗಮನಕ್ಕೆ ತಂದು ತಂತ್ರವನ್ನು ಹೂಡುವಂಥ ಕೆಲಸವನ್ನು DK ಶಿವಕುಮಾರ್ ಈಗ ಮಾಡ್ತಿದ್ದಾರೆ. ಇನ್ನು ಸಿಎಂ ಸಿದ್ದರಾಮಯ್ಯ ನವೆಂಬರ್ 15ಕ್ಕೆ ದೆಹಲಿಗೆ ಹೋದರೆ ಆ ಒಂದು ಸಂದರ್ಭದಲ್ಲಿ ಹೈಕಮಾಂಡ್ ನಾಯಕರನ್ನು ಭೇಟಿಯಾಗಿ ತಮ್ಮ ಒಂದು ಏನು ಆಕಾಂಕ್ಷೆ ಇದೆ, ಈ ಒಂದು 5 ವರ್ಷ ಸಂಪೂರ್ಣವಾದಿ ಅವಧಿಯನ್ನು ನನಗೆ ಬಿಟ್ಟು ಕೊಡಿ ಅನ್ನುವ ನಿಟ್ಟಿನಲ್ಲಿ ಹೈಕಮಾಂಡ್ ನಾಯಕರ ಮುಂದೆ ಒತ್ತಡವನ್ನು ಇರುವಂಥ ಕೆಲಸವನ್ನು ಮಾಡುವಂಥ ಸಾಧ್ಯತೆ ಇರುವಂಥದ್ದು. ಪ್ರಮುಖವಾಗಿ DCM DK ಶಿವಕುಮಾರ್ ಸಿಎಂ ಸಿದ್ದರಾಮಯ್ಯ ಅವರು ಅಧಿಕಾರ ಬರುವ ಸಂದರ್ಭದಲ್ಲಿ ಪವರ್ ಶೇರಿಂಗ್ ವಿಚಾರ ಆಗಿದೆ ಅನ್ನುವಂಥ ಮಾತನ್ನು DK ಶಿವಕುಮಾರ್ ಪದೇ ಹೇಳ್ತಿದ್ದಾರೆ. ಆದರೆ ಸಿಎಂ ಸಿದ್ದರಾಮಯ್ಯ ಈ ಒಂದು ಸಂದರ್ಭದಲ್ಲಿ ಅಧಿಕಾರವನ್ನು ಬದಲಾವಣೆ ಮಾಡಿದರೆ ಮುಂಬರುವ ಚುನಾವಣೆಗಳಿಗೆ ಮತ್ತು ಮುಂದೆ ರಾಜ್ಯದಲ್ಲಿ ಅಹಿಂದ ನಾಯಕತ್ವಕ್ಕೆ ಮತ್ತು ಅಹಿಂದ ಮತಗಳ ಮೇಲೆ ಸಾಕಷ್ಟು ಪರಿಣಾಮ ಬೀರುತ್ತೆ ಅನ್ನುವಂಥ ವಾದವನ್ನು ಮಂಡಿಸೋದಕ್ಕೆ ಮುಂದಾಗ್ತಿರುವಂಥದ್ದು. ಇತ್ತ DCM DK ಶಿವಕುಮಾರ್ ಏನು ರಾಜ್ಯದಲ್ಲಿ 136 ಸೀಟ್ಗಳು ಬರುವಂಥ ಬಹುಮತದ ಸಂಪೂರ್ಣವಾದ ಅಧಿಕಾರ ನಮಗೆ ಬಂದಿದೆ, ಇದಕ್ಕೆ ಕಾರಣ ಹಳೆ ಮೈಸೂರು ಭಾಗದಲ್ಲಿರುವಂಥ ಒಕ್ಕಲಿಗ ಮತಗಳು. ಆ ಒಂದು ಒಕ್ಕಲಿಗ ಮತಗಳನ್ನು ನಾವು ಸೆಳೆದಿದ್ದೇವೆ. ಜೊತೆಗೆ JDSನ ಮತಗಳು ಮತ್ತು BJPಯ ಮತಗಳನ್ನು ಸೆಳೆದಿರೋದ್ರಿಂದ ನನ್ನ ಮೇಲೆ ಬಹಳಷ್ಟು ಶಾಸಕರು ಮತ್ತು ಸಚಿವರು ವಿಶ್ವಾಸವನ್ನು ಇಟ್ಟುಕೊಂಡಿದ್ದಾರೆ. ನನಗೂ ಒಂದು ಅವಕಾಶ ಮಾಡಿಕೊಡಿ ಅನ್ನುವ ನಿಟ್ಟಿನಲ್ಲಿ ಸಾಕಷ್ಟು ತಮ್ಮ ವಾದವನ್ನು ಮಂಡಿಸುವಂಥದ್ದು. ಹೀಗಾಗಿ ಇದರ ನಡುವೆ ದಲಿತ ಸಿಎಂ ಕೂಗು ಕೂಡ ಬಹಳ ಕೇಳಿ ಬರ್ತಾ ಇದೆ. ಮುನಿಯಪ್ಪ, ಪರಮೇಶ್ವರ್, ಸತೀಶ್ ಜಾರಕಿಹೊಳಿ ಸೇರಿದಂತೆ ಮಲ್ಲಿಕಾರ್ಜುನ್ ಖರ್ಗೆ ಅವರ ಹೆಸರು ಕೂಡ ಈಗ ಸಿಎಂ ರೇಸ್ನಲ್ಲಿ ಕೇಳಿ ಬರ್ತಿರೋದ್ರಿಂದ ನವೆಂಬರ್ನಲ್ಲಿ 2.5 ವರ್ಷ ಸರ್ಕಾರ ಪೂರೈಸಿದಂಥ ಅವಧಿಯಲ್ಲಿ ಯಾವ ರೀತಿ ಬದಲಾವಣೆಗಳಾಗುತ್ತೆ ಅಥವಾ ಪರಮೇಶ್ವರ್ ಅವರಿಗೆ ಪರವಾಗಿ ಈಗ ಸಾಕಷ್ಟು ಅಭಿಮಾನಿಗಳು ಜಯಕಾರವನ್ನು ಹಾಕ್ತಿರೋದು ಒಂದು ಕಡೆ ಆದರೆ, ಮುನಿಯಪ್ಪ ಅವರು ಕೂಡ ಸಿಎಂ ಆಗುವಂಥ ವ್ಯಕ್ತಿ ಇದ್ದಾರೆ. ಅದ್ರ ಜೊತೆಗೆ ಅವರಿಗೆ ಅನುಭವ ಇದೆ, ಹಿರಿಯ ನಾಯಕರಾಗಿರೋದ್ರಿಂದ ಅವರನ್ನು ಕೂಡ ಸಿಎಂ ಮಾಡಿದರೆ ತಪ್ಪೇನಿಲ್ಲ ಅನ್ನುವಂಥ ಮಾತನ್ನು ಪರಮೇಶ್ವರ್ ಅವರು ಹೇಳಿದ್ದಾರೆ. ಇತ್ತ ಸಿಎಂ ಪಟ್ಟದಲ್ಲಿ ಮುನಿಯಪ್ಪ ಮತ್ತು ಪರಮೇಶ್ವರ್ ಹೆಸರು ಮುನ್ನೆಲೆಗೆ ಬರ್ತಿದ್ದಂತೆ ಇತ್ತ ಸತೀಶ್ ಜಾರಕಿಹೊಳಿ ಅವರು ಕೂಡ ನಾನು ಕೂಡ ಸಿಎಂ ಆಕಾಂಕ್ಷೆ, ಆದರೆ ಸದ್ಯಕ್ಕೆ ಯಾವುದೇ ರೀತಿಯಾದಂಥ ಬದಲಾವಣೆ ಆಗೋದಿಲ್ಲ ಅನ್ನುವ ನಿಟ್ಟಿನಲ್ಲಿ ಅವರು 2028ಕ್ಕೆ ಕ್ಲೈಮ್ ಮಾಡ್ಕೊಳ್ಳೋದಕ್ಕೆ ಮುಂದಾಗ್ತಿದ್ದಾರೆ. ಹೀಗಾಗಿ ಏನು ಸಿಎಂ ಮತ್ತು DCM ನಡುವಿನ ಜಗಳದಲ್ಲಿ 3ನೇವರಿಗೆ ಲಾಭ ಆಗುತ್ತಾ, ಇಬ್ಬರ ನಡುವಿನ ಜಗಳದಲ್ಲಿ 3ನೇವರಿಗೆ ಲಾಭ ಆಗತ್ತೆ ಅನ್ನೋಂಥ ನಿಟ್ಟಿನಲ್ಲಿ ದಲಿತ ನಾಯಕರು ಕೂಡ ಕೂಗೆತ್ತಿರೋದ್ರಿಂದ ರಾಜ್ಯದಲ್ಲಿ ನವೆಂಬರ್ ಕ್ರಾಂತಿ ಆಗತ್ತಾ, ಯಾವುದಾದ್ರೂ ಬದಲಾವಣೆಗೆ ಈ ಒಂದು ನವೆಂಬರ್ ಕ್ರಾಂತಿ ಸಾಕ್ಷಿ ಆಗತ್ತೆ ಅನ್ನೋದನ್ನ ಕಾದು ನೋಡಬೇಕಾಗುತ್ತೆ. ಕ್ಯಾಮರಾ ಪರ್ಸನ್ ಶಿವ ಜೊತೆ ದುರ್ಗೇಶ್ ನಾಯ್ಕ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.